ಒಂದು ಕಾಡಿನ ಮಧ್ಯದಲ್ಲಿ ಸುಂದರವಾದ ಆಶ್ರಮವಿತ್ತು. ಅದರ ಹೆಸರು ತಪಸ್ವಿನಿ ಆಶ್ರಮ. ಹಿಂದೆ ಪುರಾಣ ಯುಗದಲ್ಲಿ ಸಾಕ್ಷಾತ್ ಈಶ್ವರ ದೇವರೇ ಇಲ್ಲಿ ತಪಸ್ಸು ಮಾಡಿದ್ದರು ಎಂದು ನಂಬಲಾಗುತ್ತದೆ. ಪ್ರಸ್ತುತ ತಪಸ್ವಿನಿ ಆಶ್ರಮದ ಮುಖ್ಯ ಗುರುಗಳು ಮಹಾದೇವ ಮುನಿಗಳು. ತಮ್ಮ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಅಸಾಧಾರಣವಾದ ಸಾಧನೆಗಳನ್ನು ಮಾಡಿರುವ ಮಹಾದೇವ ಮುನಿಗಳು ಅದೆಷ್ಟು ಸಿದ್ಧಿಗಳನ್ನು ಪಡೆದಿದ್ದಾರೆ ಎಂದರೆ ಉಗ್ರವಾದ ನೋಟದಿಂದ ನಿಂತಲ್ಲೇ ಯಾರನ್ನು ಬೇಕಾದರೂ ಸುಟ್ಟಿ ಹಾಕಬಲ್ಲವರಾಗಿದ್ದರು. ಇವರ ಬಳಿ ಕೆಲವು ಶಿಷ್ಯಂದಿರು ವಿದ್ಯಾಭ್ಯಾಸ ಮಾಡುತ್ತಿರುತ್ತಾರೆ. ಶಿಷ್ಯರಿಗೆ ಮಹಾದೇವ ಮುನಿಗಳ ಬಗ್ಗೆ ಅತ್ಯಂತ ಗೌರವ ಮತ್ತು ಅಷ್ಟೇ ಭಯ ಕೂಡ ಇರುತ್ತದೆ. ಗುರುಗಳಿಗೂ ಶಿಷ್ಯರೆಂದರೆ ಅಪಾರವಾದ ಪ್ರೀತಿ. ಮಹಾದೇವ ಮುನಿಗಳ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಲು ಇರುವ ಒಂದೇ ಒಂದು ನಿಬಂಧನೆಯೆಂದರೆ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಹೆಣ್ಣಿನ ಬಗ್ಗೆ ಯೋಚನೆ ಮಾಡಕೂಡದು. ಇದು ಮಹಾದೇವ ಮುನಿಗಳಿಗೆ ಇರುವ ಒಂದು ನಂಬಿಕೆ. ಹೆಣ್ಣು ಸಾಧನೆಯ ಹಾದಿಗೆ ಮುಳ್ಳು. ಆಧ್ಯಾತ್ಮ ಸಾಧನೆಯ ಹಾದಿಯಲ್ಲಿರುವವರು ಹೆಂಗಸರ ಬಗ್ಗೆ ಯೋಚಿಸುವುದೇ ಅಪರಾಧ ಎಂಬುದು ಅವರ ನಂಬಿಕೆಯಾಗಿತ್ತು. ಇದಕ್ಕಾಗಿ ಅವರು ಊರಿನಿಂದ ಹೊರಗೆ ಕಾಡಿನ ಮಧ್ಯದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡಿದ್ದರು. ಮಹಾದೇವ ಮುನಿಗಳಿಗೆ ಪ್ರತಿ ವರ್ಷವೂ ನಂಜನಗೂಡು ದೇವಸ್ಥಾನಕ್ಕೆ ಹೋಗಿ ಒಂದು ದಿನ ಅಲ್ಲೇ ವಾಸ್ತವ್ಯ ಹೂಡಿ ನಂಜುಂಡೇಶ್ವರ ಸ್ವಾಮಿಯ ಪೂಜೆ ಮತ್ತು ಅಭಿಷೇಕಗಳನ್ನು ಮುಗಿಸಿಕೊಂಡು ಮರುದಿನ ಹಿಂದಿರುಗುವುದು ವಾಡಿಕೆಯಾಗಿತ್ತು. ಇದರಂತೆ ಈ ವರ್ಷವೂ ಕೂಡ ತಮ್ಮ ಶಿಷ್ಯರೊಂದಿಗೆ ನಂಜುಂಡೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಹೊರಟರು. ಅರಣ್ಯವನ್ನು ದಾಟಿದ ನಂತರ ಅವರು ಕಾವೇರಿ ನದಿಯನ್ನು ದಾಟಬೇಕಾಗಿತ್ತು. ಮಹಾದೇವ ಮುನಿಗಳು ಮತ್ತು ಅವರ ಶಿಷ್ಯರು ಕಾವೇರಿ ನದಿಯ ಒಂದು ಬದಿಯ ದಂಡೆಯ ಬಳಿ ಬರುತ್ತಿದ್ದಂತೆ ಅಲ್ಲಿ ಒಬ್ಬ ಸುಂದರವಾದ ಯುವತಿ ಕುಳಿತಿರುವುದು ಕಾಣಿಸಿತು. ಗುರುಗಳನ್ನು ನೋಡುತ್ತಿದ್ದಂತೆ ಆ ತರುಣಿ ತಾನು ಕುಳಿತ ಸ್ಥಳದಿಂದಲೇ ಗುರುಗಳಿಗೆ ನಮಸ್ಕರಿಸುತ್ತಾ, ಗುರುಗಳೇ, ನಾನು ನಿಮ್ಮ ಬಳಿ ಒಂದು ಸಹಾಯ ಕೇಳುತ್ತಿದ್ದೇನೆ. ಈ ನದಿಯ ಪಕ್ಕದಲ್ಲಿ ನಮ್ಮ ಗ್ರಾಮವಿದೆ. ಈ ದಿನ ಬೆಳಿಗ್ಗೆ ನಾನು ಇಲ್ಲಿಗೆ ಕೆಲವು ಔಷಧಿ ಸಸ್ಯಗಳನ್ನು ಹುಡುಕಿಕೊಂಡು ಬಂದಿದ್ದೆ. ಆದರೆ ನನ್ನ ಕಾಲಿಗೆ ಪೆಟ್ಟಾಗಿರುವುದರಿಂದ ನಾನು ನದಿಯನ್ನು ದಾಟಲು ಸಾಧ್ಯವಾಗುತ್ತಿಲ್ಲ. ನದಿ ದಾಟಲು ನನಗೆ ಸಹಾಯ ಮಾಡಿ ಎಂದು ಕೇಳಿಕೊಂಡಳು. ಮಹಾದೇವ ಮುನಿಗಳು ಒಂದು ಕ್ಷಣ ಕಣ್ಣನ್ನು ಮುಚ್ಚಿ ಏನನ್ನೋ ಯೋಚಿಸಿ ನಂತರ ಆ ಸುಂದರವಾದ ಯುವತಿ ಬಳಿ ಬಂದು ಆಕೆಯನ್ನು ತಮ್ಮ 2 ಕೈಗಳಿಂದ ಎತ್ತಿಕೊಂಡು ನಿಧಾನವಾಗಿ ನಡೆಯುತ್ತಾ ನದಿಯನ್ನು ದಾಟಿದರು. ನಂತರ ಆ ಯುವತಿಯನ್ನು ಒಂದು ಕಲ್ಲಿನ ಮೇಲೆ ಕೂರಿಸಿದರು. ಯುವತಿ ಗುರುಗಳ ಕಾಲಿಗೆ ನಮಸ್ಕರಿಸಿದಳು. ಆ ಯುವತಿಗೆ ಆಶೀರ್ವಾದ ನೀಡಿದ ಗುರುಗಳು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಈ ಘಟನೆ ಶಿಷ್ಯರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಿತು. ಸಾಧನೆಯ ಹಾದಿಗೆ ಹೆಣ್ಣಿನ ಬಗ್ಗೆ ಯೋಚಿಸುವುದೇ ತಪ್ಪು ಎಂದು ಹೇಳುವ ಗುರುಗಳು ಒಂದು ಸುಂದರವಾದ ಯುವತಿಯನ್ನು ಎತ್ತಿಕೊಂಡು ನದಿಯನ್ನು ದಾಟಿಸಿದ್ದು ಶಿಷ್ಯರಲ್ಲಿ ಗೊಂದಲಕ್ಕೆ ಕಾರಣವಾಗಿತ್ತು. ಆದರೆ ಗುರುಗಳನ್ನು ಈ ವಿಚಾರದಲ್ಲಿ ಪ್ರಶ್ನಿಸುವ ಧೈರ್ಯ ಯಾರಿಗೂ ಇರಲಿಲ್ಲ. ಈ ಗೊಂದಲ ಮತ್ತು ತಳಮಳದೊಂದಿಗೆ ಶಿಷ್ಯರು ಹೆಜ್ಜೆ ಹಾಕುತ್ತಿದ್ದರು. 2 ದಿನಗಳ ದೀರ್ಘ ಪ್ರಯಾಣದ ನಂತರ ಮಹಾದೇವ ಮುನಿಗಳು ಮತ್ತು ಶಿಷ್ಯರು ನಂಜುಂಡೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ತಲುಪಿದರು. ಮರುದಿನ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಂಜುಂಡೇಶ್ವರ ಸ್ವಾಮಿಯ ಅಭಿಷೇಕ ಪೂಜಾ ವಿಧಿ ವಿಧಾನಗಳನ್ನು ನೆರವೇರಿಸಿದರು. ಸಂಜೆ ಪ್ರಸಾದ ಸ್ವೀಕರಿಸಿದ ನಂತರ ಗುರುಗಳಿಗೆ ನಮಸ್ಕರಿಸಿ ವಿಶ್ರಾಂತಿಗೆ ಹೋಗುವ ಸಮಯದಲ್ಲಿ ಶಿಷ್ಯರಲ್ಲಿ ಒಬ್ಬ ಗುರುಗಳ ಬಳಿ ಧೈರ್ಯ ಮಾಡಿ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟ. ಗುರುಗಳೇ, 2 ದಿನಗಳ ಹಿಂದೆ ನೀವು ಒಬ್ಬ ಯುವತಿಯನ್ನು ಕಾವೇರಿ ನದಿಯ ಒಂದು ದಂಡೆಯಿಂದ ಮತ್ತೊಂದು ದಂಡೆಗೆ ಎತ್ತಿಕೊಂಡು ಹೋಗಿ ಇಳಿಸಿದ್ದು ತಪ್ಪಲ್ಲವೇ? ಹೆಣ್ಣು ಸಾಧನೆಯ ಹಾದಿಗೆ ಮುಳ್ಳು ಎಂಬ ನಿಮ್ಮ ವಿಚಾರಕ್ಕೆ ನೀವೇ ಮಾಡಿದ ಅಪಚಾರವಲ್ಲವೇ ಎಂದು ಕೇಳಿಯೇ ಬಿಟ್ಟ. ಅದಕ್ಕೆ ಗುರುಗಳು ಒಂದು ಕ್ಷಣ ಮೌನ ವಹಿಸಿ ತಮ್ಮ ಶಿಷ್ಯನನ್ನು ಉದ್ದೇಶಿಸಿ ಹೀಗೆ ಹೇಳಿದರು. ನೋಡು ಮಗು, ಹೆಣ್ಣಿನ ಬಗ್ಗೆ ಯೋಚಿಸುವುದರಿಂದ ಆಧ್ಯಾತ್ಮಿಕ ಸಾಧನೆಯ ದಾರಿಗೆ ಕಷ್ಟವಾಗುವುದು ಎಂಬುದು ನಿಜ. ಆದರೆ ನದಿಯ ದಂಡೆ ಮೇಲೆ ಕುಳಿತಿದ್ದ ಯುವತಿ ನನ್ನ ಕಣ್ಣಿಗೆ ಪರಮಾತ್ಮ ಸೃಷ್ಟಿಸಿದ ಒಂದು ಜೀವವೆಂದೇ ಕಾಣಿಸಿತು. ಕಷ್ಟದಲ್ಲಿ ಇರುವ ಯಾವುದೇ ಜೀವಿಗೆ ಸಹಾಯ ಮಾಡುವುದು ಮಾನವ ಧರ್ಮ. ನಾವು ಆ ಹೆಣ್ಣನ್ನು ತಾಯಿ ಎಂದು ಪರಿಗಣಿಸಬಹುದು. ಆ ಸಂದರ್ಭ ನಮ್ಮ ಜೀವನಕ್ಕೆ ಉಪಯೋಗವಿಲ್ಲದಿದ್ದರೂ ಅನವಶ್ಯಕವಾಗಿ ನೀವು ಅದನ್ನೇ ನೆನಪಿನಲ್ಲಿ ಇಟ್ಟುಕೊಂಡಿದ್ದೀರಿ. ಆ ದಿನ ನಾನು ಆ ಯುವತಿಯನ್ನು ಕಾವೇರಿ ನದಿ ದಂಡೆಯ ಮೇಲೆ ಇಳಿಸಿ ಬಂದಿದ್ದೇನೆ. ಆದರೆ ನೀವುಗಳು ಇನ್ನೂ ಆಕೆಯನ್ನು ನಿಮ್ಮ ತಲೆಯಲ್ಲಿ ಹೊತ್ತಿಕೊಂಡೇ ತಿರುಗುತ್ತಿದ್ದೀರಿ. ಇದೇ ನಿಮ್ಮ ಸಾಧನೆಯ ಹಾದಿಗೆ ಅಡ್ಡಿಯಾಗುವುದು ಎಂದು ಹೇಳಿದರು. ತಮ್ಮ ತಪ್ಪಿನ ಅರಿವಾಗಿ ಶಿಷ್ಯರು ಗುರುಗಳಿಗೆ ನಮಸ್ಕರಿಸಿದರು. ಸ್ನೇಹಿತರೆ, ಈ ಕಥೆಯಿಂದ ನಮಗೆ ತಿಳಿಯುವ ಪಾಠವೇನೆಂದರೆ ನಾವು ಜೀವನದಲ್ಲಿ ಅನೇಕ ಬೇಡವಾದ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ಹೊತ್ತುಕೊಂಡು ತಿರುಗುತ್ತಿರುತ್ತೇವೆ. ಅನವಶ್ಯಕತೆಗಳನ್ನು ತಲೆಯಿಂದ ಕೆಳಗಿಳಿಸಿ ಅಗತ್ಯವಾದ ವಿಚಾರಗಳ ಬಗ್ಗೆ ಯೋಚಿಸುವುದರಿಂದ ನಮ್ಮ ಗುರಿಯನ್ನು ಸಾಧಿಸಬಹುದಲ್ಲವೇ?